ಅವರು ಈ ದಿನ ನಮ್ಮ ನಾಲ್ವಡಿಯವರ ಜಯಂತಿ ಉತ್ಸವದ ಇಲ್ಲಿ ಕಾರ್ಯಕ್ರಮ ಈಗ ತಾನೇ ಚಾಲನೆ ಕೊಟ್ಟಾಗಿದೆ. ನಮ್ಮ ಅರಸು ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ ಈ ಜಾಗದಲ್ಲಿ ನಮ್ಮ ಅರಸು ಸಂಘದವರು ಮತ್ತು ಬೇರೆ ಬೇರೆ ಕ್ಷೇತ್ರದವರೆಲ್ಲ ಹಮ್ಮಿಕೊಂಡು ಇಲ್ಲಿಂದ ಚಾಲನೆ ಮಾಡಬೇಕು ಅಂದದ್ದು ನಮಗೂ ಸಂತೋಷ. ಈಗ ತಾನೇ ಇವರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಹೇಗೆ ನೆನಪಿಸ್ಕೊತೀರ ಅವ್ರನ್ನ ಇವತ್ತಿನ ದಿನ ಅಂತ. ನಾನು ಇವತ್ತಿನ ದಿನ ನೆನೆಸ್ಕೊಳ್ಳೋದಲ್ಲ, ದಿನ ನೆನೆಸ್ಕೊಳ್ಳೋವಂಥ ಮಹಾಪುರುಷರವರು. ಅವ್ರು ನಮ್ಮ ಪೂರ್ವಜರು ಎಲ್ಲರೂ ಒಂದಲ್ಲ ಒಂದು ಕಾರಣದಿಂದಾಗಿ ನಾವು ನೆನೆಸ್ಕೊಳ್ಳೇಬೇಕು. ಆದರೆ ಈಗ ನಾನು ಒಂದು ಹೇಳೋದೇನು ಅಂದರೆ, ಅವರು ತುಂಬ ಹಿಂದೇನಿಲ್ಲ, 120-130 ವರ್ಷದ ಹಿಂದೆ ಅಷ್ಟೇ. ಅವರ ಆಡಳಿತ ಇನ್ನೂ ಕೆಲವರ ಮನಸ್ಸಲ್ಲಿ ಇನ್ನೂ ಹಚ್ಚ ಹಸಿರಾಗಿ ಉಳಿದಿದೆ. ಅವ್ರ ಕಾರ್ಯವೈಖರಿ, ಅವರು ಯಾವ ರೀತಿ ನಮ್ಮ ಪ್ರಜೆಗಳ ಇದಕ್ಕೆ ಸ್ಪಂದಿಸಿದ್ರು, ಎಲ್ಲ ವೆಲ್ಫೇರ್ ಮೆಜರ್ಸು ಪ್ರಜೆಗಳನ್ನು ಮುಖ್ಯವಾಗಿ ಮನಸ್ಸಲ್ಲಿಟ್ಕೊಂಡು ಮಾಡಿದ ರಾಜರವರು. ಈಗಿನ ರಾಜಕಾರಣಿಗಳಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವರು ಮಾಡಿದ ಕಾರ್ಯವೈಖರಿ, ಆಡಳಿತದ ನೀತಿ ಈಗಿನ ರಾಜಕಾರಣಿಗಳಿಗೆ ಅದು ಪ್ರೇರಣೆ ಆಗಲಿ ಅಂತ ಹೇಳ್ತಾ, ಅದರಿಂದ ಅವ್ರದ್ದು ಒಂದು ಕಾರ್ಯವೈಖರಿಯಲ್ಲಿ ಒಂದು ಪುಟ ತಗೊಂಡು ಅದನ್ನು ನಮ್ಮ ಪ್ರಜೆಗಳ ಏಳಿಗೆಗೋಸ್ಕರ ಸ್ಪಂದಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಇದಕ್ಕೆ ಮಾಧ್ಯಮಕ್ಕೆ ಬೇಕಾಗಿಲ್ಲ. ನಮಗೆ ಯಾರಿಂದಲೂ ನಿರೀಕ್ಷೆ ಇಲ್ಲ. ಒಂದೇ ಒಂದು ನಿರೀಕ್ಷೆ ಏನಿದೆ ಅಂದರೆ, ನಮ್ಮ ಮೆರಿಟ್ ಏನಿದೆ, ಯಾವ ರೀತಿ ನಮ್ಮದು ಹಿಂದೆ ಮೈಸೂರು ಸಂಸ್ಥಾನ ನಮ್ಮ ಭಾರತ ದೇಶದ ಜೊತೆ ವಿಲೀನ ಆದಾಗ ಏನು ಒಪ್ಪಂದ ನಡೆದಿತ್ತೋ ಆ ಒಪ್ಪಂದಕ್ಕೆ ಅನುಗುಣವಾಗಿ ಎಲ್ಲ ನಡ್ಕೊಂಡ್ರೆ ಇನ್ಯಾವ ನಿರೀಕ್ಷೆನೂ ನಮಗಿರಲ್ಲ. ಆದರೆ ಯಾವುದೋ ಕಾರಣಕ್ಕೆ ಅದು ಸ್ವಲ್ಪ ಎಲ್ಲೋ ಸರಿಯಾಗಿ ಸ್ಪಂದನೆ ಆಗ್ತಾಯಿಲ್ಲ. ಅಷ್ಟು ನಡ್ಕೊಂಡ್ರೆ ಸಾಕಷ್ಟೇ, ಬಾಕಿ ಅಂತ ಇನ್ಯಾವ ನಿರೀಕ್ಷೆನೂ ಇಲ್ಲ ನಮಗೆ. ವೈಯಕ್ತಿಕವಾಗಲಿ ಯಾವ ಥರ ನಿರೀಕ್ಷೆನೂ ಇಲ್ಲ. ನಮ್ಮದೇನು ಅಂದರೆ, ಈಗ ಹೇಳಿದ್ನೆಲ್ಲ, ಅದು ನಾವುಗಳು ನಮ್ಮ ಮೈಸೂರಲ್ಲಿ ಪ್ರಜೆಗಳೇ, ಈ ಪ್ರಜಾಪ್ರಭುತ್ವದಲ್ಲಿ ಆ ಥರ ಎಲ್ರಿಗೂ ಏಳಿಗೆ ಆಗುವಂಥ ಕೆಲಸ ಮಾಡಲಿ ರಾಜಕಾರಣಿಗಳು. ಅದು ಒಬ್ಬರಿಗೆ ಅಂತ ಹೇಳಲ್ಲ ನಾನು, ಎಲ್ಲರೂ ತಿರ್ಗಾ ಆಗಿನ ಕಾಲದ್ದು ಆ ನೀತಿ ಎಲ್ಲ ತಗೊಂಡವರು ಆ ಥರ ಅಧಿಕಾರ ಕೊಟ್ಟು ಎಲ್ಲರೂ ಸಂತೋಷವಾಗಿರಲಿ ಅನ್ನೋ ಥರ ಆಡಳಿತ ನಡೆಸಲಿ ಅಂತ. ಅದು ಸಾರ್ವಜನಿಕ ವಲಯದಲ್ಲಿ, ಮಾಧ್ಯಮದಲ್ಲಿ ಅದು ಹಂಗೆ ಹೇಳ್ತು. ಬಟ್ ನಾವು ಅದನ್ನು ನಮ್ಮ ಕಡೆಯಿಂದ ನಾವೇನು ಅದಕ್ಕೇನು ಟೀಕೆನೇ ಮಾಡಲ್ಲ. ಅದು ನೀವು ನೋಡಿದವ್ರಿಗೆ ಗೊತ್ತು, ಕೇಳಿದವ್ರಿಗೆ ಗೊತ್ತು. ನಾವು ಅದನ್ನು ಏನು ಅದ್ರಲ್ಲಿ ಹೇಳೋ ಅಂಥದ್ದು ಏನೂ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ತಮ್ಮ ವಿಶ್ವಾಸ ತೆಗೆದುಕೊಂಡು ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋ ಕೆಲಸ ಮಾಡ್ತಾರೆ. ನಮಗೆ ಬಗೆಹರಿಸ್ಬೇಕಾದಂಥದ್ದು ಅಂತಂದರೆ ಕೆಲವಿದೆ. ಅದೇ ಅವ್ರುಗಳಿಗೆ ನಾನು ಹೇಳಿದ್ನಲ್ಲ ಈಗ ತಾನೇ, ಆ ಹಿಂದೆ ಆಗಿರೋ ಒಪ್ಪಂದದ ಪ್ರಕಾರ ನಡ್ಕೊಂಡ್ರೆ ಸಾಕಷ್ಟೆ. ಅದ್ರಲ್ಲಿ ಇಂಥದ್ದು ಬಗೆಹರಿಸ್ಬೇಕು ಅನ್ನೋದೇನಿಲ್ಲ. ಅದ್ರ ಪ್ರಕಾರ ನಡ್ಕೊಂಬಿಟ್ರೆ ನಮಗೆ ಯಾರನ್ನೂ ಕೇಳೋದು ಏನೂ ಇರಲ್ಲ. ಅವರು ಹೊಸದಾಗಿ ಏನು ಮಾಡಿಕೊಡೋ ಅಂಥದ್ದು ಇರಲ್ಲ. ಇನ್ನೊಂದು ಮೇಡಮ್, ಈಗ ಎಲಿಪ್ಯಾಡ್ ಮೈದಾನಕ್ಕೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಎಲ್ಲ ಡೈಲಿ ಹಾಕ್ಬಿಟ್ಟು ಇನ್ನೇನು ಕೆಲವೇ ದಿನದಲ್ಲಿ ಆಷಾಢ ಮಾಸ ಬರ್ತೀವಿ, ಅಲ್ಲಿಂದಲೇ ಕೂಡ ಸಾರ್ವಜನಿಕರ ಬಸ್ಗಳ ವ್ಯವಸ್ಥೆ ಮಾಡ್ತೀವಿ. ಈಗ ಸಮಸ್ಯೆ ಆಗಿದೆ. ಅವರು ನಮ್ಮನ್ನೇನು ಕೇಳಿಲ್ಲ. ಅವರು ನಮ್ಗೆ ಇಲ್ಲಿ ತನಕ ಆ ಥರ ಮನವಿ ಬಂದಿಲ್ಲ. ಸರ್ಕಾರ ಏನಾದರೂ ನಿಮ್ಮ ಜಾಗ ಸ್ವಲ್ಪ ಸಾರ್ವಜನಿಕ ಅದು ಮನವಿ ಬಂದಿಲ್ಲ ನನಗೆ. ಅದು ಬರೋಕ್ಕೆ ಮುಂಚೆ ನಮ್ಮ ಕಡೆಯಿಂದ ನಾವೇನು ಪ್ರತಿ ವರ್ಷ ಅಲ್ಲಿಂದ ಕೂಡ ಹೋಗ್ತೀವಿ ಚಾಮರಾಜನಗರಕ್ಕೆ. ಅವರು ಏನು ತೊಂದರೆ ಆಗ್ತದೆ ಅಲ್ಲ, ಅವರು ನಮ್ಗೆ ಕೇಳಿಲ್ಲ. ಕೇಳದೆ ಇರೋದು ನಾವ್ಯಾಕೆ ನಾವೇ ಏನು ಹೇಳೋದ್ರಲ್ಲಿ ಏನು ಇದಿರಲ್ಲ. ಜಿಲ್ಲಾಡಳಿತ ಏನಾದರೂ ಮನವಿ ಮಾಡಿದ್ರೆ ತಾವು ಬಿಟ್ಕೊಡ್ತೀವಿ? ಅವ್ರು ಮನವಿ ಮಾಡಲಿ, ಆಮೇಲೆ ನೋಡೋಣ ಯಾವ ರೀತಿ ಮನವಿ ಮಾಡ್ತಾರೆ ಅದ್ರ ಮೇಲೆ. ಮೇಡಮ್, ದಿವಂಗತ ಮಹಾಸ್ವಾಮಿಗಳಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಿನಾಭಾವಂತ ಸಂಬಂಧ ಇತ್ತು. ಅದು ಪೊಲಿಟಿಕಲ್ ರಿಲೇಷನ್ಶಿಪ್ ಮತ್ತು ಮೈಸೂರು ಅರಮನೆ ಬಗ್ಗೆ ಅವ್ರಿಗೂ ಕೂಡ ಒಂದು ನಮಗೆ ಯಾರ ಜೊತೆಗೂ ತೊಂದರೆ ಇಲ್ಲ. ಎಲ್ಲ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ರು. ಅಲ್ಲ, ನಮಗೆ ಯಾರ ಜೊತೆನೂ ನಮಗೆ ಪ್ರಾಬ್ಲಮ್ ಇಲ್ಲ.
ನಾವು ಯಾವುದನ್ನು ಪ್ರಾಬ್ಲಮ್ ಅಂತ ನೋಡಲ್ಲ, ಜನರು ನಾವು ಯಾರು ಪ್ರಾಬ್ಲಮ್ ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳಲ್ಲ. ಅದು ಏನು ಬರುತ್ತೆ ಅದು ಯಾರ ಕಾರಣ ಅಂತ ನಾವು ಅದನ್ನು ವಿಶ್ಲೇಷಣೆ ಮಾಡೋ ಬದಲು ಅದನ್ನ ಹೆಂಗೆ ಎದುರಿಸೋದು ಅದನ್ನು ನೋಡ್ಕೋತೀವಿ ವಿನ ಇನ್ನೊಬ್ಬರಿಗೆ ಏನಂದರೆ ಏನೂ ಪ್ರಯೋಜನ ಇಲ್ಲ. ಒಬ್ಬರು ಇರ್ತಾರೋ ಅದ್ರ ಹಿಂದೆ ಎಷ್ಟು ಜನ ಇರ್ತಾರೆ ಏನೂ ಗೊತ್ತಾಗಲ್ವಲ್ಲ. ಅದಕ್ಕೆ ಯಾತಕ್ಕೆ ಒಬ್ಬರನ್ನ ತಗೊಳ್ಳೋದು? ಏನಿಲ್ಲ, ಅದಕ್ಕೆ ಏನು ಎದುರಿಸ್ಬೇಕೋ, ಏನು ತಾಪತ್ರಯ ಬಂದರೆ ಅದು ಹೆಂಗೆ ಎದುರಿಸ್ಬೇಕು ಅನ್ನೋದು ನೋಡಬೇಕೇ ವಿನ ಅದನ್ನು ವಿಶ್ಲೇಷಣೆ ಮಾಡ್ಕೊಂಡು ಹೋದರೆ ಅದು ಬೇಕಾಗಿಲ್ಲದೆ ಇರೋದು ಅಂತ ನಾನು ಹೋಗ್ತಾ ಇರೋದು ಅದೇ ಇದರಲ್ಲಿ. ಯಾವುದಕ್ಕೂ ಏನು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಅಂತ ಹೇಳ್ಕೊಂಡು ಹೋಗಲ್ಲ. ಅದು ಕಾಣುತ್ತೆ, ಏನೋ ಯಾರೋ ಮಾಡಿರೋದು ಏನೋ ಕಾಣುತ್ತೆ, ಅದ್ರ ಹಿಂದೆ ಕಾಣುತ್ತೆ. ಕೈಗಳು ಎಷ್ಟಿರುತ್ತೋ ಅದು ಗೊತ್ತಿರಲ್ಲ, ಎದುರಿಗೊಬ್ರು ಇರ್ತಾರೆ, ಏನು ಅಂತ ಗೊತ್ತಾಗಲ್ಲ ನಮಗೆ. ಅದಕ್ಕೆ ಅದನ್ನು ಯಾಕೆ ವಿಶ್ಲೇಷಣೆ ಮಾಡೋದು? ಅದನ್ನು ಹೆಂಗೆ ಎದುರಿಸೋದು, ಅದನ್ನು ಯಾವ ರೀತಿ ನಾವು ಸೊಲ್ಯೂಷನ್ ಕಂಡು ಹಿಡ್ಕೋಬೇಕು ಅನ್ನೋದು ನಮ್ಮದು ದೃಷ್ಟಿ ಅಷ್ಟೇ. ಇತ್ತೀಚೆಗೆ ಚಾಮುಂಡಿ ಬೆಟ್ಟದಲ್ಲಿ ಅವ್ಯವಸ್ಥೆಗಳು ಆಗಾರ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಪಾರ್ಕಿಂಗ್ ವಿಚಾರಕ್ಕೆ 100 ರೂಪಾಯಿ ದುಡ್ಡಿಸ್ಕೊಂಡು 60 ರೂಪಾಯಿ ಟಿಕೆಟ್ ಈ ರೀತಿ ಆಗ್ತಾ ಇದೆ. ತುಂಬ ಪಬ್ಲಿಕ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ನೀವು ಮಾಧ್ಯಮದವರು ಹೇಳಬೇಕಲ್ವಾ? ಎಲ್ಲೂ ಬರೋದೇ ಇಲ್ವಲ್ಲ ಅದು ಈ ಥರ ಆಗ್ತಾ ಇದೆ ಅಂತ ನಾನು ಕೇಳಿಲ್ಲ. ಈಗ ನಿಮ್ಮ ಹತ್ರನೇ ಕೇಳ್ತಾ ಇರೋದು. ನನಗೆ ಇದು ವಿಚಾರನೇ ಗೊತ್ತಿಲ್ಲ. 100 ರೂಪಾಯಿ ಇಸ್ಕೊಂಡು 60 ರೂಪಾಯಿ ಟಿಕೆಟ್ ಮಾತ್ರ ಕೊಡ್ತಾ ಇದ್ದಾರೆ ಅಂತ. ಅದನ್ನು ನೀವು ಎಲ್ಲಿ ಕೊಡ್ಬೇಕು ಹೇಳಿ? ಅದನ್ನು ಸರ್ಕಾರಕ್ಕೆ ಏನಾದರೂ ನೀವು ಹೇಳ್ಬೋದು? ಇದು ನನ್ನ ಹತ್ರ ಪ್ರೂಫ್ ಇಲ್ವಲ್ಲಪ್ಪ. ಇದು ನೀವು ಹೇಳೋದನ್ನು ಕೇಳ್ಕೊಂಡು ನಾನು ಹೇಳೋಕ್ಕಾಗಲ್ಲ. ನಾವಲ್ಲಿ ಪಾರ್ಕಿಂಗಿಗೆ ಹೋಗಲ್ಲ. ಅಲ್ಲಿ 60 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು 60 ರೂಪಾಯಿ ಚೀಟಿ ಕೂಡ ನನ್ನ ಹತ್ರ ಇಲ್ಲ. ಅದನ್ನು ನೀವು ಇಟ್ಕೊಂಡು ಜಿಲ್ಲಾಡಳಿತ ಎಲ್ಲಿ ಯಾರು ಅದಕ್ಕೆ ಚಾರ್ಜ್ ಮಾಡ್ತಾರೆ, ಎಲ್ಲಿ ಮಾಡಿದ್ದಾರೆ ಅಲ್ಲಿ ಕೊಡಬೇಕು. ಅದು ನೀವು ಮಾಧ್ಯಮದವರು ಅದನ್ನು ಸರಿಯಾಗಿ ಪ್ರಚಾರ ಕೊಟ್ಟರೆ ಇಲ್ಲ, ಜನಗಳು ಏನಾಗುತ್ತೆ ಅಂದರೆ ಒಬ್ಬರು ಇಬ್ಬರು ಟೂರಿಸಮ್ ಅನ್ನೋ ಇದ್ರಲ್ಲಿ ಬರ್ತಾರೆ, 1 ಗಂಟೆ ಕಾಲ ದೇವಸ್ಥಾನದಲ್ಲಿ ಇರ್ತಾರೆ, ದೇವ್ರ ದರ್ಶನ ಮಾಡ್ಕೊಂಡು ಹೊರಟೋಗ್ತಾರೆ. ಅವ್ರು ನಮ್ಗೆ ಯಾಕೆ ಇದೊಂದು ಮನಸ್ಥಿತಿಲಿ ಹೊರಟೋಗ್ತಾರೆ. ಆದರೆ ಇಲ್ಲಿರೋರ್ಗೆ ತೊಂದರೆ ಆಗುತ್ತಲ್ವ? ಅದು ಇಲ್ಲಿರೋರಿಗೆ ಯಾರು ಆ ತೊಂದರೆ ಹೇಳ್ಕೊಳ್ಳೋದು ಯಾರ ಹತ್ರ? ಮಾಧ್ಯಮದವ್ರ ಹತ್ರ ಹೇಳ್ತಾರೆ. ನೀವು ಸಮಾಜದ ಕಿವಿ ಕಣ್ಣಾದರೆ ಎಲ್ಲ ಸರಿ ಹೋಗುತ್ತೆ.